ಬೆಳಿಗ್ಗೆ ಎದ್ದ ಪದ್ದಸರಿ ನಾಷ್ಟಾ ಮಾಡಿ ಸ್ಯಾಂಡ್ವಿಚ್ ಮತ್ತ ಪೂರಿ ತಿಂದ ನಾವು ಸೀದಾ ಹೊಂಟಿದ್ದ ದೇವಪ್ರಯಾಗಿಗೆ. ಯಾಕಂದ್ರ ದೇವಪ್ರಯಾಗಿಗೆ ಹೋಗಕ್ಕೆ ಮುಂಚೆನ ನಾವ್ ಅಲ್ಲಿ ಗಾಡಿದ್ ಯಾತ್ರಾ ಪಾಸ್ ಮಾಡಬೇಕಿರ್ತೈತಿ. ಆ ಯಾತ್ರಾ ಪಾಸ್ ಮಾಡಾಕ 1 ತಾಸಿಂದ್ರ 3 ತಾಸು ಆಗ್ಬೋದ, 4 ತಾಸು ಆಗ್ಬೋದ, ಹೇಳಕ್ ಬರಂಗಿಲ್ಲ. ಯಾಕಂದ್ರ ಟ್ರಾಫಿಕ್ ಮ್ಯಾಗ ಡಿಪೆಂಡ್ ಆಕೈತಿ. ಅಲ್ಲಿಂದ್ರ ಸೀದಾ ನಾವ್ ಹೋಗಿದ್ದ ಹೋಟೆಲ್ಕ. ಹೆಂಗ್ ಮುಖರ್ ನೋಡಿರಿ, ಕಂಡಾರೋ ಕಂಡೋರ್ಲಂಗ ಇಂಥವೆಲ್ಲ ಹಿಂಗ್ ಹಿಂಗ್ ತಿನ್ನೋದ ಬಾಯ್ಸ್ ಟ್ರಿಪ್ದಾಗ ಅಷ್ಟ ಸಾಧ್ಯ ಇವ, ಬ್ಯಾರೆ ಟ್ರಿಪ್ನಾಗ ಸಾಧ್ಯನೇ ಇಲ್ಲ ಇವ. ಏ ನಮ್ಮ ಸಿಸ್ಟಮೆಟಿಕ್ ಬೇಕಾ, ನೀಟ್ ಬೇಕಾ ಅಂತಾರ. ನೋಡು, ಈಗ ಸ್ವಲ್ಪ ಮುಂಚೆ ಇಲ್ಲಿ ಹಪ್ಪಳ ಇತ್ತ, ಇವಾಗ ಹಪ್ಪಳ ಇಲ್ಲ. ಇಷ್ಟೇ ಜೀವನ. ನೆಕ್ಸ್ಟ್ ಮೀಲ್ ಏನ್ ಬರ್ಬೇಕೀಗ? 6 ಮಾಡಿದ್ವಿ, 1 ಖಾಲಿ ಆಯ್ತು. ಇನ್ನೂ ಹೇಳದ. ಆದ್ರೆ ಇದು ಪಾರ್ಟಿ ಯಾರ್ದೇಳ? ಕರಣ ಅಲ್ಲ, ಬರ್ಡೇ ಪಾರ್ಟಿ ಇಟ್ಕೊಂಡು ಕೊಡೋಸಾಗಲ್ಲ. ನಿಂದ ಬರ್ಡೇ 15 ನಿಮಿಷ ಆತ ನಿಂತೇವಿ, ಬಂದಿದ್ದಿಲ್ಲ. ಇವ್ ರೈಸ್ ಆಗಿ 15 ನಿಮಿಷ ಅಂತಂದ ಎಲ್ಲರೂ ನಕ್ಬಿಟ್ಟು ಪಟಾಪಟ ಪದ್ದಸರಿ ಊಟ ಮಾಡಿ ಅಲ್ಲಿಂದ ನಾವು ಸೀದಾ ಹೊಂಟಿದ್ದ ರುದ್ರಪ್ರಯಾಗ ಮತ್ತ ದಾರಿದೇವಿ ಟೆಂಪಲ್ ನೋಡ್ಕೊಂಡ ನಾವು ಹೋಗ್ಬೇಕಾಗಿದ್ದ ಗುಪ್ತಕಾಶಿಗೆ ಸ್ಟೇ ಆಗಾಕ. ನಮಸ್ಕಾರ ಬಾ ಎಲ್ಲಾ ಕರ್ನಾಟಕ ಮಂದಿಗೆ. ವೆಲ್ಕಮ್ ಟು ಪಾರ್ಟ್ 2 ಆಫ್ ದೋಧಾಮ್ ಸೀರೀಸ್. ಪಾರ್ಟ್ 1 ನೋಡಿರಕ್ಕ. ಪಾರ್ಟ್ 1ದಾಗ ನಾವು ಡೆಲ್ಲಿ ಇಂತ್ರ ಹರಿದ್ವಾರಕ್ಕೆ ಹೋಗಿ ಹರಿದ್ವಾರದಾಗ ಗಂಗಾರತಿ ನೋಡಿ ಹರಿದ್ವಾರದಾಗ ಸ್ಟೇ ಆಗಿದ್ವಿ. ಇವತ್ತ ಡೇ 2 ಅಂದ್ರೆ ನಾವು ಇವತ್ತು ಹರಿದ್ವಾರ ಇಂತ್ರ ಗುಪ್ತಕಾಶಿಗೆ ಹೋಗ್ಬೇಕ. ಗುಪ್ತಕಾಶಿಗೆ ಹೋಗುವಾಗ ಆನ್ ದ ವೇ ನಾವು ದೇವಪ್ರಯಾಗ, ರುದ್ರಪ್ರಯಾಗ ಟೈಮ್ ಏನಾದ್ರು ಸಿಕ್ತಂದ್ರೆ ದಾರಿದೇವಿ ಟೆಂಪಲ್ಗೆ ಹೋಗಿ ಗುಪ್ತಕಾಶಿಗೆ ಹೋಗಿ ರೀಚ್ ಆಗ್ಬೇಕು ನಾವು. ಸೊ ದೇವಪ್ರಯಾಣ ದೂರಿಂದ ನಮಸ್ಕಾರ ಮಾಡಿದ ಸದ್ಯಕ್ಕೆ ಹಿಸ್ಟ್ರಿ ಮಿಸ್ ಮಾಡಂಗಿಲ್ಲ. ನಾ ಹಿಸ್ಟ್ರಿ ತಿಳಿಸ್ತೇನಂತ ನೀವು ತಿಳ್ಕೋರಿ. ಅನಿಮೇಟೆಡ್ ವಿಡಿಯೋ ಆಗ್ತಿರ್ತೀನಿ, ಮಿಸ್ ಮಾಡಕ್ ಹೋಗ್ಬಿಡ್ರಿ. ಮಸ್ತ್ ಐತಿ. ಭಗೀರಥಿ ನದಿ ಐತ್ಲ, ಅಂದ್ರೆ ಈಚೆ ಕಡೆದ ಭಗೀರಥಿ, ಆ ಕಡೆದ ಅಲಕಾನಂದ, ಎರಡು ಸೇರೆ ಗಂಗಾ ನದಿ ಇಲ್ಲಕೈತಿ. ಇದ ಗಂಗಾ ನದಿ ಆಗ್ಬೇಕಂದ್ರ 2 ನದಿ ಸೇರೆ ಗಂಗಾ ನದಿ ಆಕೈತಿ. ಅದ ಯಾವ್ದಂದ್ರ ಸತೋಪನ್ ಗ್ಲೇಷಿಯರ್ ಇಂದ್ರ ಅಲಕಾನಂದ ನದಿ, ಗಂಗೋತ್ರಿ ಗ್ಲೇಷಿಯರ್ ಇಂದ್ರ ಭಾಗೀರಥಿ ನದಿ. ಇವೆರಡು ಹೋಗಿ ದೇವಪ್ರಯಾಗದಾಗ ಸೇರೆ ಅಲ್ಲೇ ದೇವಪ್ರಯಾಗ ಸಂಗಮ ಆಕೈತಿ. ಅಲ್ಲಿಂದ ಗಂಗಾ ನದಿ ಪ್ರಾರಂಭಿಸ್ತೈತಿ. ಮತ್ತ ದೇವಪ್ರಯಾಗ ಪಂಚ ಪ್ರಯಾಗದಾಗ ಇರೋ ಮೇಲ್ ಪ್ರಯಾಗ ಇದೆ. ಈ ಪ್ಲೇಸಿಗೆ ಯಾಕೆ ದೇವಪ್ರಯಾಗ ಅಂತ ಹೆಸರು ಬಂದಿದ್ ಗೊತ್ತೈತಿ? ಯಾಕಂತಂದ್ರ ಇಲ್ಲಿ ದೇವ ಮಹರ್ಷಿ ಅವರ ಕುಂತ ತಪಸ್ ಮಾಡಿದ್ರಂತ. ಅದಕ್ಕ ಈ ಪ್ಲೇಸಿಗೆ ದೇವಪ್ರಯಾಗ ಅಂತ ಹೇಳಿ ಹೆಸರು ಬಂದೈತಿ. ಮತ್ತ ಹಿಮಾಲಯದಿಂದ ನದಿ ಹರ್ಕೊಂಡ್ ಬರುವಾಗ ಒಂದ್ ಗಿಡ ಮರನು ಇರಂಗಿಲ್ಲ. ಯಾಕಂತಂದ್ರ ನದಿ ಹರಿಯೋ ರಭಸಕ್ಕ ಗಿಡ ಮರದ ಬೇರ್ ಸಮೇತ ಕಿತ್ಕೊಂಡ್ ಬರ್ತೈತಿ. ಮತ್ತ ಇಲ್ಲಿ ಸ್ನಾನ ಮಾಡಿದ್ರ ನಮ್ ಪಾಪ ಮತ್ತ ರೋಗ ಅದು ಇದ್ರ ಹೊಕ್ಕೈತಿ ಅಂತಂದ್ ಹೇಳ್ತಾರ. ಯಾಕಂತಂದ್ರ ಈ ನದಿ ಹಿಮಾಲಯದಿಂದ ಬರುವಾಗ ಗಿಡ ಮೂಲಿಕೆ ಔಷಧಿಗಳು ಈ ನದಿ ಒಳಗ ಐತಂತ. ನೀವೇನ್ರ ದೇವಪ್ರಯಾಗ ಹೋಗಿದ್ರಂದ್ರ ಇಲ್ಲಿ ಸ್ನಾನ ಮಾಡೋದ್ ಮಾತ್ರ ಮರ್ಯಾಕ ಹೋಗ್ಬೇಡ್ರಿ. ಮತ್ತ ರಾಮಾಯಣದಾಗ ಬರೋ ರಾಮ ರಾವಣನ ಸಾಯಿಸಿದ ಮ್ಯಾಗ ಇಲ್ಲೇ ಬಂದ ತಪಸ್ ಮಾಡಿ ರಾವಣನ ಹತ್ಯಾದ ಪಾಪ ಕಳ್ಕೊಂಡಾರ. ಮಹಾಭಾರತದಾಗ ಬರೋ ಪಾಂಡವರು ವನವಾಸಕ್ಕೆ ಹೋಗೋಕೆ ಮುಂಚೆನ ಈ ಸಂಗಮಕ್ ಬಂದ ಸ್ನಾನ ಮಾಡಿ ಚಾಲು ಮಾಡಿದ್ರಂತೆ. ಮತ್ತ ನೀವು ದೇವಪ್ರಯಾಗದಾಗ ಶ್ರೀರಾಮನ್ ಪಾದದ ಗುರುಸೋದಕ್ ನೀವು ನೋಡ್ಬಹುದು. ಅಲ್ಲಿ ನೋಡ್ಬೋದು. ಆಕ್ಚುಲಿ ಕೆಳಗ್ ಹೋಗ್ಬೇಕಿತ್ತ, ಕೆಳಗ್ ಹೋಗಕ್ಕಾಗಲಿಲ್ಲ. ಬಟ್ ಇಲ್ಲಿಂದ ದರ್ಶನ ಮಾಡ್ಕೊರಿ. ನೋಡ್ರಿ, ಇಲ್ಲೇ ಶಿವ ಬಂದ ತಪಸ್ ಮಾಡಿದ್ರಿ. ಇಲ್ಲೇ ಅನ್ಫಾರ್ಚುನೇಟ್ಲಿ ಲ್ಯಾಂಡ್ ಸೈಡ್ ಇಂದ ಮತ್ತೆ ಟ್ರಾಫಿಕ್ ಇಂದ ನಾವು ಜಲ್ದಿ ಹೋಗಿ ರೀಚ್ ಆಗಕ್ ಆಗ್ಲಿಲ್ಲ. ದೇವಪ್ರಯಾಗ ರುದ್ರಪ್ರಯಾಗ ನೋಡಾಕೋ ಟೈಮ್ ಸಿಗಲಿಲ್ಲ. ದೇವಪ್ರಯಾಗ ನಾವು ದೂರ ಇದ್ರ ನೋಡಿದೀವಿ, ಬಟ್ ರುದ್ರಪ್ರಯಾಗ ಹೋಗಿ ರೀಚ್ ಆಗ್ಬೇಕು ಅನ್ನೋಷ್ಟ್ನಾಗ ರಾತ್ರಿ ಆಗ್ಬಿಟ್ಟಿತ್ತ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದಂತ ಅನ್ಕೋತೀನಿ. ದೋಧಾಮ್ ಯಾತ್ರಾ, ಚಾರ್ಧಾಮ್ ಯಾತ್ರಾ ಮಾಡಾಕ್ ಹೊಂಟಿದ್ರಂದ್ರ ಅವ್ರಿಗೆ ಶೇರ್ ಮಾಡ್ರಿ. ಅವ್ರಿಗೂ ಇವೇನ್ರ ಒಂದು ಪ್ಲೇಸಸ್ಗೆ ನೋಡ್ರಿ, ಅದ್ರ ಇಷ್ಟು ತಿಳ್ಕೊಂಡು ಹೋದ್ರೆ ನಿಮ್ಗೆ ನೋಡಕ್ ಇನ್ನ ಭಾಳ ಚಂದ ಕಾದೈತೆ ಆ ಪ್ಲೇಸ್. ನಿಮ್ಗೂ ಏನಾರ ದೇವಪ್ರಯಾಗ ಇಷ್ಟು ಇವತ್ತು ಗೊತ್ತಾಗಿತ್ತು ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡ್ರಿ. ಅವ್ರಿಗೂ ದೇವಪ್ರಯಾಗ ಇಷ್ಟೇ ತಿಳಿಸ್ರಿ. ಸೊ ವೇಟ್ ಮಾಡ್ರಿ ಕೇದಾರ್ನಾಥ್ ಬ್ಲಾಗ್ ಬರೋಮಟ. ನಮಸ್ಕಾರ, ಸಿಗೋಣ ಮತ್. ಹರ ಹರ ಮಹಾದೇವ್. ಎಟ್ರಲ್ಲ